ಎವ್ರಿ ಸನ್, ಎಲ್ಲ ಮಕ್ಕಳಿದ್ದಾಗ ಅವರ್ ಫಾದರ್ ಇಸ್ ದ ಬೆಸ್ಟ್ ಫಾದರ್. ಅದೇ ಥರ ಫಾರ್ ಮೀ ನಮ್ಮ 5 ಜನಕ್ಕೂ ಈ ವಾಸ್ ದ ಬೆಸ್ಟ್ ಫಾದರ್. ಬಟ್ ಎಲ್ಲದಕ್ಕೆ ಹೆಚ್ಚು ನನಗೆ ನೆನೆಸ್ಕೊಳ್ಳೋದು ಅಪ್ಪಂದು ಎಲ್ಲಿ ಇದ್ದರೆ, ಅವರು ನಮಗೆ ಸಿನಿಮಾ ಹೇಳ್ಕೊಟ್ಟಂಗೆ ಬೇರೆ ಯಾರು ಹೇಳ್ಕೊಡಿ, ನಮಗೆ ಅವ್ರಿಗಿಂತ ಒಂದು ಬೆಟರ್ ಟೀಚರ್ ಟು ಟೀಚ್ ಸಿನಿಮಾ ಸಿಗ್ತಾ ಇರಲಿ. ಸೊ ಇವತ್ತು ನಮಗೆ ಏನೇ ಸಿನಿಮಾ ಮೇಲೆ ಆಸೆ ಇದೆ, ಪ್ರೀತಿ ಇದೆ, ಮೋಹ ಇದೆ, ಏನಿದೆ ಎಲ್ಲ ಅವರಿಂದ ಬಂದಿರೋದು. ಸೊ ಅವರು ಮಾಡಿರೋ ಅಚೀವ್ಮೆಂಟಲ್ಲಿ ಅವ್ರು ತೋರಿಸಿರೋ ದಾರಿಯಲ್ಲಿ ಒಂದು 10% ನಾವು ಫಾಲೋ ಮಾಡಿ ಅಚೀವ್ ಮಾಡಿಬಿಟ್ರೆ ಅದಕ್ಕಿಂತ ಗ್ರೇಟೆಸ್ಟ್ ಅಚೀವ್ಮೆಂಟ್ ನಮ್ಮ 5 ಜನಕ್ಕೆ ಸಿಗಲ್ಲ. ಪ್ರಾರಂಭ ಮಾಡೋ ರೀತಿಯಲ್ಲಿ ಒಂದು ಸಂಕ್ಷಿಪ್ತವಾಗಿ ದ್ವಾರಕೀಶ್ ಅವರ ಬಗ್ಗೆ ಹೇಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ದೇಸಿ ಕನ್ನಡ ದೃಶ್ಯ ಮಾಧ್ಯಮ ಸಿನಿಮಾ ಅನ್ನೋದಕ್ಕೆ ನಾನು ಪ್ರಕಾರದಲ್ಲಿ ಬಳಸಿದ್ದೀನಿ. ದೇಸಿ ಕನ್ನಡ ದೃಶ್ಯ ಮಾಧ್ಯಮದಲ್ಲಿ ದ್ರವ್ಯಹೀನತೆ ಇತ್ತು. ದ್ರವ್ಯಹೀನತೆ ಅಂದರೆ ಸಂಪತ್ತಿರಲಿಲ್ಲ ಅಂತ. ದ್ರವ್ಯಹೀನತೆ ಇತ್ತು, ದಾರುಣ ಸ್ಥಿತಿ ಇತ್ತು, ಕಷ್ಟಕಾಲ ಇತ್ತು, ದೆಸೆ ಬಂದಿರಲಿಲ್ಲ, ಅದೃಷ್ಟ ಕೂಡಿರಲಿಲ್ಲ, ಧೋರಣೆಗಳೇ ತುಂಬಿದ್ದವು. ಇವ್ರನ್ನ ಅವ್ರು ಮುದ್ಲಿಸೋದು, ಅವ್ರನ್ನ ಇವ್ರು ಮುದ್ಲಿಸೋದು, ಈ ತರಹದ್ದೇ ಇರ್ತಾಯಿತ್ತು. ಧನಿಕರಾರು ದಾರಿ ತೋರಿಸಲು ಧಾವಿಸಿರಲಿಲ್ಲ. ದುಃಖ ದುಮ್ಮಾನದಲ್ಲೂ ಧೃತಿಗೆಡದೆ ದಿಟ್ಟತನದಿ ದಾಷ್ಟಿಕತೆಯಿಂದ ದೂರದೃಷ್ಟಿಯಿಂದ ದೇವರ ದಯೆಯಿಂದ ದೇಸಿ ಕನ್ನಡ ದೃಶ್ಯ ಮಾಧ್ಯಮವನ್ನು ದಡ ಸೇರಿಸುವ ದಾಹದಿರಿ ದಿನನಿತ್ಯ ದುಡಿದರು. ದಂಗು ಬಡಿಸುವಂತೆ ದಾಖಲಿಸಿ ದಕ್ಷಿಣದ ದೃಶ್ಯ ಮಾಧ್ಯಮದ ದೈತ್ಯ ಪ್ರತಿಭೆಯಾದರು ದ್ವಾರಕೀಶ್, ನಮ್ಮ ದ್ವಾರಕೀಶ್.